ನಮಸ್ಕಾರ. ಹೆಣ್ಣು ಮಕ್ಕಳ ಆ ಭಾಗದಲ್ಲಿ ಮಚ್ಚೆ ಇದ್ದವರನ್ನು ಮದುವೆ ಮಾಡಿಕೊಂಡ್ರೆ, ಗಂಡಿನ ಈ ಭಾಗದಲ್ಲಿ ಮಚ್ಚೆ ಇದ್ದವ್ರನ್ನ ಮದುವೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವೇ ಕೋಟ್ಯಾಧಿಪತಿಗಳಾಗ್ತೀರ. ಖಂಡಿತವಾಗ್ಲೂ ಹೆಣ್ಣಿನ ಆ ಯಾವ ಭಾಗದಲ್ಲಿ ಮಚ್ಚೆ ಇದ್ದು ನೀವು ಅವ್ರನ್ನ ಮದುವೆ ಮಾಡ್ಕೊಂಡ್ರೆ, ಗಂಡಿನ ಯಾವ ಭಾಗದಲ್ಲಿ ಮಚ್ಚೆ ಇದ್ದವರ ಮದುವೆ ಮಾಡ್ಕೊಂಡ್ರೆ, ಮದುವೆ ಆದಮೇಲೆ ನೀವೇ ಕೋಟ್ಯಾಧಿಪತಿಗಳಾಗೋದು. ಯಾವ ಭಾಗ ಅಂತ ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಒಂದು ಮಚ್ಚೆ ಶಾಸ್ತ್ರ, ಮೂಲ ಶಾಸ್ತ್ರ ಅಂತೀವಿ. ಮಚ್ಚೆ ಶಾಸ್ತ್ರ ಇದೊಂದು ಶಾಸ್ತ್ರ ಇದೆ, ಹೇಳ್ತಿದ್ದೀನಿ ಅಷ್ಟೆ. ಈಗ ಮಚ್ಚೆ ಶಾಸ್ತ್ರ ಸೂಚನೆಗಳು ಏನು ಕೊಡುತ್ತೆ? ಹೆಣ್ಣಿನ ಆ ಒಂದು ಭಾಗದಲ್ಲಿ ಮಚ್ಚೆ ಇದ್ದರೆ ಗಂಡಿಗೆ ವಿಪರೀತ ಅದೃಷ್ಟ. ಗಂಡಸಿನ ಆ ಭಾಗದಲ್ಲಿ ಮಚ್ಚೆ ಇದ್ದರೆ ಹೆಣ್ಣಿಗೆ ವಿಪರೀತ ಐಶ್ವರ್ಯ ಅಂತ ಹೇಳ್ತೀವಿ. ಹೆಣ್ಣಿನ ಆ ಭಾಗದಲ್ಲಿ, ಗಂಡಸಿನ ಈ ಭಾಗದಲ್ಲಿ ಮಚ್ಚೆ ಇದ್ದವರನ್ನು, ಇಬ್ರಿಗೂ ಮದುವೆಯಾಗ ಹುಡುಗಿಗೂ ಇರಬೇಕು, ಮದುವೆಯಾಗ ಹುಡುಗನಿಗೂ ಇರಬೇಕು, ಈ ರೀತಿ ಮಚ್ಚೆ ಇದ್ದವರನ್ನು ಮದುವೆ ಮಾಡಿಕೊಂಡ್ರೆ ನೀವೇ ಅದೃಷ್ಟವಂತರು, ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆಗುವ ಲಕ್ಷಣಗಳು, ಚಾನ್ಸಸ್ ಇರುತ್ತೆ. ಹೆಣ್ಣಿನ ಯಾವ ಭಾಗದಲ್ಲಿ ಗೊತ್ತಾ? ಹೆಣ್ಣಿನ ಈ ಒಂದು ತಲೆಯ ಹಣೆಯ ಎಡಭಾಗದಲ್ಲಿ, ಉಬ್ಬಿನ ಮೇಲ್ಗಡೆ ಈ ಒಂದು ಭಾಗದಲ್ಲಿ, ಎಡಭಾಗದಲ್ಲಿ, ಹೆಣ್ಣಿನ ತಲೆಯ ಎಡಭಾಗದಲ್ಲಿ ಮಚ್ಚೆ ಇದ್ದವರನ್ನು, ಗಂಡಿನ ಆ ಭಾಗದಲ್ಲಿ ಅಂದರೆ ಗಂಡಿನ ಹಣೆಯ ಉಬ್ಬಿನ ಬಲಭಾಗದಲ್ಲಿ, ಗಂಡು ಮಕ್ಕಳಿಗೆ ಉಬ್ಬಿರುತ್ತಲ್ಲ, ಉಬ್ಬಿನ ಮೇಲ್ಭಾಗದಲ್ಲಿ ಮಚ್ಚೆ ಇರುವ ಗಂಡಸರನ್ನು, ಈ ಥರ ಹೆಣ್ಮಕ್ಕಳಿಗೆ ಆ ಭಾಗದಲ್ಲಿರಬೇಕು, ಗಂಡು ಮಕ್ಕಳಿಗೆ ಈ ಭಾಗದಲ್ಲಿರಬೇಕು, ಈ ಥರ ಇದ್ದವರು ಇದ್ದರೆ ಹೆಂಡತಿಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಗಂಡನಿಗೂ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಆವಾಗ ಇಬ್ಬರು ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು ಆಗೇ ಆಗ್ತಾರೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.